ವೈದ್ಯೋ ನಾರಾಯಣೋ ಹರಿಹಿ. ಆರೋಗ್ಯವೇ ಭಾಗ್ಯ ಎಂಬ ಮಾತನ್ನ ನಾವು ಹಿಂದೆಲ್ಲ ಹಿರಿಯರು ಅನುಭವಿಕರ ಬಾಯಿಯಲ್ಲಿ ಮಾತ್ರ ಕೇಳ್ತಾ ಇದ್ವಿ. ಆದ್ರೀಗ ಬ್ಯುಸಿ ಶೆಡ್ಯೂಲ್ನಲ್ಲಿ ಬದುಕುತ್ತಿರುವ ಸಮಾಜಕ್ಕೆ ಚಿಕ್ಕ ಮಕ್ಕಳಿಂದಲೇ ಆರೋಗ್ಯದ ಬಗ್ಗೆ ಕಾಳಜಿ ಹಾಗೂ ಆರೋಗ್ಯದ ಮಹತ್ವ ತಿಳಿಸುವುದು ಅನಿವಾರ್ಯವಾಗಿದೆ. ಇದೇ ನಿಟ್ಟಿನಲ್ಲಿ ಹೊರಹೊಮ್ಮುತ್ತಿರುವ ನೂತನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಈ ಹಿಂದೆಲ್ಲ ಮಂಡಿ ನೋವು, ಕೀಲು ನೋವು, ಸಂಧಿವಾತದಂತಹ ವ್ಯಾಧಿಗಳು ಹೆಚ್ಚಾಗಿ ವಯೋವೃದ್ಧರಲ್ಲಿ ಮಾತ್ರ ಕಂಡುಬರುವಂತಹ ಸಮಸ್ಯೆಗಳಾಗಿತ್ತು. ಆದ್ರೀಗ ಕಾರಣಾಂತರಗಳಿಂದ ಆರ್ಥ್ರೈಟಿಸ್ ಯುವ ಪೀಳಿಗೆಯಲ್ಲೂ ಕಂಡುಬರುತ್ತದೆ. ಹಲವಾರು ಆಯಾಮಗಳಲ್ಲಿ ದೇಹದ ವಿವಿಧ ಭಾಗಗಳನ್ನು ಆವರಿಸುವ ಆರ್ಥ್ರೈಟಿಸ್ಗೆ ಮೂಲ ಕಾರಣಗಳೇನು? ತಡೆಯುವುದು ಹೇಗೆ? ಆರ್ಥ್ರೈಟಿಸ್ಗೆ ಹೋಮಿಯೋಪತಿಯಲ್ಲಿರುವ ಸಮರ್ಪಕ ಚಿಕಿತ್ಸೆಗಳಾವುವು? ಈ ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾದ ಮಾಹಿತಿ ನೀಡಲು ಇವತ್ತು ನಮ್ಮೊಂದಿಗಿದ್ದಾರೆ ಖ್ಯಾತ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ GS ಕುಮಾರ್ ಅವರು. ಹಲೋ, ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಚಾನೆಲ್ ಪಿಕ್ಚರ್ ಎಲ್ರಿಗೂ ಆರೋಗ್ಯ ಚೆನ್ನಾಗಿರಲಿ, ಆನಂದ ಚೆನ್ನಾಗಿರಲಿ, ಆಯುರ್ವಸ್ತು ಅಂತ ಹೇಳಿ ಇವತ್ತು ನಾವು ಆರ್ಥ್ರೈಟಿಸ್ ಅಂತ ಸಾಧಾರಣವಾಗಿ ಎಲ್ಲರೂ ಕೇಳಿರ್ತೀವಿ ನಾವು. ಅದು ಏನು ಸಮಾಚಾರ, ನಮ್ಮ ಹೋಮಿಯೋಪತಿ ಔಷಧಿಯಿಂದ ಆರ್ಥ್ರೈಟಿಸ್ ಹೆಂಗೆ ಗುಣ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಏನಪ್ಪ ಆರ್ಥ್ರೈಟಿಸ್ ಅಂದರೆ ಏನು? ಸಾಧಾರಣವಾಗಿ ನಾನು ಏನು ಹೇಳ್ತು ಅಂದರೆ ಆರ್ಥ್ರೈಟಿಸ್ ಅಂತ ಪದವನ್ನೇ ನಾವು ತಪ್ಪು ಅಂತ ಹೇಳ್ಬೋದು. ಆರ್ಥ್ರಟೈಡ್ಸ್ ಅಂತ ಹೇಳಬೇಕು. ಯಾಕೆಂದರೆ ಒಂದು ಮೂಳೆ ಇದೆ. ಫಾರ್ ಎಕ್ಸಾಂಪಲ್ ನಾವು ಇಂಡೆಕ್ಸ್ ಫಿಂಗರ್ ಅಂತ ಹೇಳ್ತೀವಲ್ಲ, ಇಂಡೆಕ್ಸ್ ಫಿಂಗರ್ ಫಸ್ಟ್ ಫ್ಯಾಲೆಂಜಿಯಲ್ ಬೋನ್ ಮೀಟ್ಸ್ ದ ಸೆಕೆಂಡ್ ಅಂದರೆ ಮೊದಲನೇ ಇರೋದು ಈ ಮೂಳೆ ಎರಡನೇ ಮೂಳೆಯನ್ನು ಮೀಟ್ ಮಾಡ್ತಾ ಇದೆ. ಎರಡು ಜನ ಸೇರ್ತಾ ಇದ್ದಾರೆ, ಆವಾಗ ಏನಾಗುತ್ತೆ? ಸಂಧಿ. ಸೊ 2 people ಆರ್ ಮೀಟಿಂಗ್ ಅಂದರೆ ಜಾಯಿಂಟ್ ಅಂತ ಹೇಳ್ತೀವಿ ನಾವು. ಈಗ ಜಾಯಿಂಟ್ ಏನಾಗುತ್ತೆ? 2 ಮೂಳೆ ಸೇರಬೇಕು. ಅದರಲ್ಲಿ ಮಾಂಸ ಇದೆ, ಬರ್ಸ ಅಂತ ಹೇಳ್ತೀವಿ, ಲಿಗಮೆಂಟ್ ಅಂತ ಹೇಳ್ತೀವಿ. ಇದು ಒಂದು ಸಿಂಪಲ್ ಚಿಕ್ಕ ಜಾಯಿಂಟ್. ಈ ಸಿಂಪಲ್ ಚಿಕ್ಕ ಜಾಯಿಂಟ್ ಅಂದರೆ ಫಸ್ಟ್ ಇಂಡೆಕ್ಸ್ ಫಿಂಗರ್, ಫಸ್ಟ್ ಫ್ಯಾಲೆಂಕ್ಸ್, ಸೆಕೆಂಡ್ ಫ್ಯಾಲೆಂಕ್ಸ್ ಎರಡು ಮೀಟ್ ಮಾಡ್ತಾ ಇದೆ. ಐ ಕ್ಯಾನ್ ಫೋಲ್ಡ್ ಇಟ್. ನಾವು ಚೆನ್ನಾಗಿ ಮಚ್ಚಿ ಬ್ಯೂಟಿಫುಲ್ ಆಗಿ ಒಂದು ಡ್ರಾಯಿಂಗ್ ಬರಿಬೋದು. ಒಳ್ಳೆ ಹಣವಂದ ಕೂತ್ಕೊಂಡು ನಾವು 101 ಚಿಕ್ಕು ಬರಿಬೋದು. ಚಿಕ್ಕ ಮಕ್ಕಳು ಅಂದರೆ ಅವ್ರ ಪುಸ್ತಕ ಎಲ್ಲ ಇಟ್ಕೊಂಡೆಲ್ಲ ಹೆಂಗೆ ಅಂದ್ರೂ ಎಕ್ಸಾಮಿನೇಷನ್ ಓದಬೇಕು ಅಂದರೆ ಅಲ್ಲಿ ಹೋಗಿ ಓದ್ಬೋದು. ನನ್ನ ಸಂಧಿಗಳು, ನನ್ನ ಜಾಯಿಂಟ್ ಎಲ್ಲ ಆರೋಗ್ಯವಾಗಿದೆ, ನಾನು ಏನು ಬೇಕಾದರೂ ಮಾಡಬಲ್ಲೆ. ದಿಸ್ ನಂಬರ್ 1. ನಂಬರ್ 2 ಹೇಳ್ತೀವಿ, ಸಾಧಾರಣ ಕೇಳಿರಬೇಕು, ಸಂಧಿ ವಾತ ಅಂದರೆ ಏನು? ಈ ಜಾಯಿಂಟ್, ಈ ಮೂಳೆ ಏನಾಗುತ್ತೆ ಅಂದರೆ ಇವತ್ತು ನನಗೆ ಯೂಸ್ ಮಾಡಿ 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 ಏನಾಗುತ್ತೆ ಅಂದರೆ ನನಗೆ ಈ ಸಂಧಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಒಂದು ಜಾಯಿಂಟ್ ಸರಿಯಾಗಿ, ಈಗ ಒಬ್ಬರು ಇದ್ದಾರೆ, ಇನ್ನೊಂದು ಇದ್ದಾರೆ, ಇಬ್ಬರು ಇತ್ತು ಅಂದರೆ ಏನೂ ತೊಂದರೆ ಆಗಲ್ಲ. ಇವರಿಬ್ಬರು ಸೇರ್ತಾ ಇದ್ದಾರೆ, ಮಧ್ಯದಲ್ಲಿ ಆರೋಗ್ಯ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಮಾತುಕತೆ ಜಾಸ್ತಿ ಆಗ್ತಾ ಇದ್ರೆ ವಾಟ್ ವಿ ಯೂಸ್ ಟು ಕಾಲ್ ರುಬಾರ್. ಆರ್ ಸ್ಟ್ಯಾಂಡ್ಸ್ ಫಾರ್ ರೆಡ್ನೆಸ್. ಡಾಕ್ಟ್ರೇ, ಈ ಮೂಳೆ ನನಗೆ ಬಂದು ಮಂಡಿ ಸಾಧಾರಣವಾಗಿ ಹೇಳ್ತೀವಿ, ನೆಕ್ ಹೇಳ್ತೀವಿ ನಾವು. ಕೆಲವು ಟೈಮ್ನಲ್ಲಿ ಇಲ್ಲಿ ಕೂಡ ಒಂದು ಊತ ಥರ ಕಾಣಿಸ್ಕೊಳ್ಳುತ್ತೆ. ಕೆಲವ್ರಿಗೆಲ್ಲ ಅಭ್ಯಾಸ ಎಲ್ಲ ಇರುತ್ತೆ, ಕುಡಿಯೋರಾಗಲಿ, ಕೆಲವರಿಗೆಲ್ಲ ಕುಡಿಯೋರು ಡ್ರಿಂಕ್ಸ್ ಎಲ್ಲ ತಗೊಳ್ಳೋರಿಗೆ ಏನಾಗುತ್ತೆ ಅಂದರೆ ಕಾಲ್ನಲ್ಲಿ ದೊಡ್ಡ ಬೆರಳಿದಲ್ವಾ, ನಾವು ಟೋಸ್ ಅಂತ ಹೇಳ್ತೀವಲ್ಲ, ಟೋಸ್ ದೊಡ್ಡ ಬೆರಳಿನಲ್ಲಿ ಒಂಥರ ಊತ ಆಗ್ಬಿಟ್ಟು ಗೌಟ್ ಅಂತ ಹೇಳ್ತೀವಿ ನಾವು. ಗೌಟ್ ಆಲ್ಸೋ ಇಸ್ ಆರ್ಥ್ರೈಟಿಸ್. ಓಕೆ, ಇವಾಗ ಇದು ಬರೋಣ. ಸೊ ಈಗ ಏನಿದೆ ಅಂದರೆ ನಮ್ಮ ಮೂಳೆ, ಒಂದು ಮೂಳೆ ಇನ್ನೊಂದು ಮೀಟ್ ಮಾಡ್ತಾ ಇದೆ. ಮಧ್ಯದಲ್ಲಿ ಕಾರ್ಟಿಲೇಜ್ ಇದೆ, ಟಿಶ್ಯೂ ಇದೆ, ಟೆಂಡಾನ್ ಇದೆ, ಲಿಗಮೆಂಟ್ ಇದೆ. ಇದೆಲ್ಲ ಸೇರಿ ನಮ್ಮನ್ನು ಆರೋಗ್ಯವಾಗಿ ಇಟ್ಟಿದೆ. ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದರೆ ರಚನೆ, ದ ಕ್ರಿಯೇಷನ್ ಆಫ್ ದ ಬೋನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಆಫ್ ದ ಬೋನ್ಸ್ ಹೆಂಗಿದೆ ಅಂದರೆ, ನಮ್ಮ ದೇಹದಲ್ಲಿ ಸಾಧಾರಣವಾಗಿ ತಮಾಷಾ ಥರ ಯಾವಾಗಲೂ ಹೇಳೋದು, 2020 ಮ್ಯಾಚ್ ನಡೀತಾ ಇರುತ್ತೆ. 2020 ಮ್ಯಾಚಲ್ಲಿ ನೀವು ಏನು ಹೇಳ್ತೀವಿ ಅಂದರೆ, ಎಲ್ಲರೂ 6 ಹೊಡಿತಾರೆ ಅಂತಾರೆ. 20 and 6 ಅಂದರೆ ಆಲ್ಮೋಸ್ಟ್ ಸೇಮ್ ಅಂತ ಹೇಳ್ಬೋದು. ಸೊ 206, 20 and 6, 206 ಬೋನ್ಸ್ ಆರ್ ದೇರ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ 206 ಮೂಳೆಗಳಿದೆ. ಅವಾಗ ಏನಾಗ್ಬೋದು ಹೇಳಿದ್ನಲ್ಲ, ಇವಾಗ ಫಸ್ಟ್ ಜಾಯಿಂಟ್ ಸಂಧಿವಾತ ಅಂದರೆ ಫಸ್ಟ್ ಜಾಯಿಂಟ್ ಇಂಡೆಕ್ಸ್ ಫಿಂಗರ್, ಫಸ್ಟ್ ಫ್ಯಾಲೆಂಜ್ ಅಂಡ್ ಸೆಕೆಂಡ್ ಫಿಂಗರ್, ದರ್ ಇಸ್ ಅ ಪ್ರಾಬ್ಲಮ್. ಇದು ಒಂದು. ಈ ಥರ ನಮ್ಮ ದೇಹದಲ್ಲಿ 206 ಮೂಳೆಗಳಿಗೂ ಒಂದೊಂದು ಹೆಸರು ಹೇಳ್ತಾ ಬಂತು.
ಬಟ್ ಸಾಧಾರಣವಾಗಿ ನಾವು ಏನು ಹೇಳ್ತೀವಿ ಅಂದರೆ ಆರ್ಥ್ರೈಟಿಸ್ ಇಸ್ ದ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್. ಇನ್ಫ್ಲಮೇಷನ್ ಅಂದರೆ ಏನಾಗುತ್ತೆ, ಫಸ್ಟ್ ಲೆವೆಲು ಒಂದೊಂದು ಮೀಟ್ ಮಾಡ್ತಾ ಇದೆ, ರುಬಾರ್ ಕೆಂಪು ಕಲರ್ ಕಾಣಿಸ್ಕೊಳ್ಳುತ್ತೆ. ಎರಡನೇದು ಆಗಿ ಒಬ್ರು ಆಗಿ ರಬ್ ಆಗಾಗಿ ಏನಾಗುತ್ತೆ ಅಂದರೆ ಮಾತುಕತೆ ಜಾಸ್ತಿ ಆಗ್ತಾ ಇದೆ, 2 ಜನ ಬಂದ್ಬಿಡ್ತಾ ಕೆಂಪು ಕಲರ್ ಕಾಣಿಸ್ಕೊಳ್ತಾ. ಕೆಂಪು ಕಲರ್ ಅಂದರೆ ಏನಾಗುತ್ತೆ, ಅಲ್ಲಿ ಹೀಟ್ ಜನರೇಟ್ ಆಗುತ್ತೆ. ವಾಟ್ ವಿ ಯೂಸ್ ಟು ಕಾಲ್ ಕ್ಯಾಲಾ. ಹೌದು ಡಾಕ್ಟ್ರೆ, ಬಿಸಿ 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 ಕಾಣಿಸ್ಕೊಳ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಟ್ ಜನರೇಟ್ ಆಯಿತು, ಇದಾಯಿತು. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಟ್ಯೂಮರ್. ಡಾಕ್ಟ್ರೆ ಮಂಡಿ ಯಾವಾಗಲೂ ನನಗೆ ಮಚ್ಚಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಊತ ಬಂದ್ಬಿಟ್ಟಿದೆ. ರೂಬಾರ್ ಆಯಿತು, ಆ ಹೀಟ್ ಬಂದ್ಬಿಟ್ಟಿದೆ, ಕ್ಯಾಲರ್ ಆಯಿತು, ಅಲ್ಲಿ ಟ್ಯೂಮರ್ ಆಯಿತು. ಈ ಥರ ಬಂದ ತಕ್ಷಣ ನಿಮಗೆ ಗೊತ್ತು, ಎಲ್ರಿಗೂ ಚೆನ್ನಾಗಿ ಗೊತ್ತು. ರೂಬಾರ್, ಕ್ಯಾಲರ್, ಟ್ಯೂಮರ್ ಬಂತು ಅಂದರೆ ಡೋಲಾರ್ ಅಂದರೆ ಪೇಯ್ನ್. ಡಾಕ್ಟ್ರೆ ವಿಪರೀತವಾಗಿ ಪೇಯ್ನ್ ಕಾಣಿಸ್ಕೊಳ್ತಾ ಇದೆ, ನನ್ನ ಮಂಡಿಯನ್ನು ಮಚ್ಚಕ್ಕಾಗ್ತಾ ಇಲ್ಲ, ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಾನು ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲ ವೆಸ್ಟರ್ನ್ ಟಾಯ್ಲೆಟ್ ನನಗೆ ಬೇಕು, ಈ ಥರ ಹೇಳ್ತಾ ಇದ್ದಾರೆ. ಗೌಟ್ ಅಂತ ಹೇಳಿದ್ನಲ್ಲ ಡಾಕ್ಟ್ರೆ, ಎಪ್ಪಟ್ಟು ಒಂದು ತುಂಬ ತಡ್ಕೊಳಕ್ಕಾಗದೆ ಒಂದು ಪೇಯ್ನ್ ಅಂತ ಹೇಳ್ತಾರೆ. ಕೆಲ ಟೈಮ್ನ ಅಲ್ಲೇ ಇಂಜೆಕ್ಷನ್ ಎಲ್ಲ ಬೇರೆ ಅಲೋಪತಿಕ್ ಬ್ರದರ್ಸ್ ಆಗ್ತಾರೆ. ರುಬಾರ್ ಆಯಿತು, ಕ್ಯಾಲರ್ ಆಯಿತು, ಟ್ಯೂಮರ್ ಆಯಿತು, ಅದಾದಮೇಲೆ ಡೋಲಾರ್ ಆಯಿತು. ಆವಾಗ ನೀವೇ ಹೇಳ್ಬಿಡ್ತೀರಾ, ನಾನು ಈಗ ಎಕ್ಸಾಮ್ ಬರೆಯೋಕ್ಕೆ ಆಗ್ತಾ ಇಲ್ಲ, ಈ ಹೆಬ್ಬಟ್ಟಿಂದ ಈ ಇಂಡೆಕ್ಸ್ ಫಿಗರ್ 2 ಸೇರಿಸ್ಕೊಂಡು ಆ ಪೆನ್ನನ್ನು ಹಿಡಿಯೋಕ್ಕೆ ಆಗ್ತಾ ಇಲ್ಲ. ಮುಂಚೆಲ್ಲ ಏನಾಗ್ತಾ ಇತ್ತು, ಒಂದು 75 ವರ್ಷ 65-75 ವರ್ಷ ಆಯಿತು ಅಂದರೆ ನನಗೆ ಡಿಜನರೇಷನ್ ಆಫ್ ದ ಬೋನ್, ಅಂದರೆ ನನ್ನ ಮೂಳೆಗೆ ಬೇಕಾಗಿದ್ದ ಶಕ್ತಿ ಇಲ್ಲ, ಶಕ್ತಿ ಕರಗೋಗ್ಬಿಟ್ಟಿದೆ, ಅದರಿಂದ ನನಗೆ ಒಂದು ಈ ಮೂಳೆ ಸಂಧಿವಾತ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಇವಾಗ ಚಿಕ್ಕ ಮಗು ಹೋಗಮ್ಮ ನಾನು ಪೆನ್ ಹಿಡ್ಕೊಂಡು ಬರೆಯೋಕ್ಕೆ ಆಗ್ತಾ ಇಲ್ಲ, ನಾನು ಸ್ಕೂಲ್ಗೆ ಏನು ಮಾಡ್ತಾ ಇದ್ದಾರೆ ಪಾಪ ಆ ಚಿಕ್ಕವರು. ಮುಂಚೆಲ್ಲ ನಾವು ಚಿಕ್ಕ ಹುಡುಗಾಗಿರೋ ಏನು ಮಾಡ್ತೀವಿ ಅಂದರೆ ಸ್ಕೂಲಿಂದ ಬಂದ ತಕ್ಷಣ ದೊಡ್ಡ ಬ್ಯಾಗ್ ಇರೋಲ್ಲ ನಮ್ಮ ಹತ್ರ ಅಲ್ಲ, ಆವಾಗೆಲ್ಲ ಇಷ್ಟೊಂದು ಪುಸ್ತಕನೂ ಏನಿಲ್ಲ, ಇರೋದೊಂದು 2 ಪುಸ್ತಕ ಪೈಯನ್ನು ನಮ್ಮ ಬ್ಯಾಗನ್ನು ತೆಗೆದು ಮನೆ ಒಳಗೆ ಎಸ್ದು ಬಿಟ್ಟು ಹೋಗಿ ಆಟ ಆಡ್ತಾ ಇದ್ದೀವಿ ನಾವು. ಈಗ ಎಷ್ಟು ಮಕ್ಕಳು ಆಟ ಆಡ್ತಾ ಇದ್ದಾರೆ, ಯಾವಾಗಲೂ ಕೂತ್ಕೊಂಡು ನೀವು ಬರೀ ಸೆಲ್ಫೋನಲ್ಲೇ ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಅಂದರೆ ಬೇಸಿಕ್ ಎಕ್ಸಸೈಸ್ ನಿಮ್ಮ ದೇಹಕ್ಕೆ ಬೇಕಾಗಿರೋದು 206 ಮೂಳೆಗಳಿಗೂ ಬೇಕಾಗಿರೋದು ಆ ರೊಟೇಷನ್ ಎಕ್ಸಸೈಸ್ ಆ್ಯಂಡ್ ವಾರ್ಮಿಂಗ್ ಎಕ್ಸಸೈಸ್ ಇಲ್ಲ. ಕೆಲವು ಟೈಮ್ಲಿ ಕೆಲವು ಪೇರೆಂಟ್ಸ್ ಎಲ್ಲ ಇದ್ದಾರೆ ತುಂಬ ಬುದ್ಧಿವಂತರು, ನನ್ನ ಮಗನಿಗೆ ಮೈ ಹುಷಾರಿಲ್ಲ, ಅವನನ್ನು ನೀವು ಆಡಿಸಬೇಡಿ, ಆಟ ಆಡಿಸ್ಬೇಡಿ ಅಂತ ಒಂದು ಲೆಟರ್ ಬೇರೆ ಬರ್ಕೊಟ್ಬಿಡ್ತಾರೆ. ಯಾಕೆ ಹೇಳ್ತೀನಿ ಅಂದರೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ರಿಗೂ ಒಂದು ವಾರ್ಮಿಂಗ್ ಅಪ್ ಆ್ಯಂಡ್ ಎಕ್ಸಸೈಸ್. ನಿಮ್ಮ ದೇಹದಲ್ಲಿ ಇರೋದು 206 ಮೂಳೆಗಳು, 206 ಟೆಂಡಾನ್, 206 ಮಸಲ್ಸ್ ಎಲ್ಲೆಲ್ಲ ಅದೆಲ್ಲ ಇರುತ್ತಲ್ಲ, ಇನ್ನು ತುಂಬ ಮಸಲ್ಸ್ ಎಲ್ಲ ಇದೆ. ಫಾರ್ ಎಕ್ಸಾಂಪಲ್ ಇದೆಲ್ಲ 206 ಮೂಳೆಗಳಿಗೆ ಇರೋದು ಎಲ್ಲ ಮಸಲ್ಸು, ಟೆಂಡಾನು, ಕಾರ್ಟಿಲೇಜು ಎಲ್ಲ ಆರೋಗ್ಯವಾಗಿ ಬರಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ತೀವಿ ಅಂದರೆ ಫಸ್ಟು ಹೌದು ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ಕತ್ತನ್ನು ಮೇಲೆ ಕೆಳಗೆ ಆಡಿಸ್ಬೇಕು. ಇದು ಒಂದು 20 ಸಲ. ಆಮೇಲೆ ಎಡಗಡೆ ಬಲಗಡೆ ಇವಾಗ ಒಂದು 20 ಸಲ ಮಾಡಬೇಕು. ಆಮೇಲೆ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ, ಪ್ರದಕ್ಷಿಣ ಅಪ್ರದಕ್ಷಿಣ ಅಂತ. ಇವಾಗ ನಿಮಗೆ ಕುತ್ತಿಗೆನಲ್ಲಿ ಇರೋದು ಹತ್ರ ಒಂದು 40 ಬೋನ್ಸ್ ಎಲ್ಲ ರೆಡಿ ಆಗ್ಬಿಟ್ಟಿದೆ. ಅದಾದ ಮೇಲೆ ಆಕ್ಸಿಯಲ್ ಸ್ಕೆಲಿಟನ್ ಅಂತ ಹೇಳ್ತೀವಿ ನಾವು, ಕುತ್ತಿಗೆಯಿಂದ ಸ್ಟಾರ್ಟ್ ಆಗುತ್ತೆ. ಸರ್ವೈಕಲ್ ಸ್ಪಾಂಡಾನ್, ನೀವು ಸ್ಪಾಂಡೈಲೈಟಿಸ್ ಅಂತ ಕೇಳಿರ್ಬೇಕು. ಸ್ಪಾಂಡಾನ್ ಅಂದರೆ ಬೆನ್ನು ಹಿಂದೆ ಇರೋದು ಮೂಳೆಗಳು. ಆ ಮೂಳೆಗಳು ಚೆನ್ನಾಗಿತ್ತು ಅಂದರೆ ಹೇಳ್ತಾರಲ್ಲ ನಾವು, ಹೌದು ರಾಜ ಗಂಭೀರದಿಂದ ನಾವು ಕೂತ್ಕೊಳ್ಬೇಕು ಅಂದರೆ ಇವು ಆಕ್ರೋಮಿಯನ್ ಪ್ರಾಸೆಸ್ ಅಂತ ಹೇಳ್ತೀವಿ ನಾವು, ಇದು ಒಂದು ಆರೋಗ್ಯವಾಗಿರಬೇಕು. ಆಮೇಲೆ ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ. ಸರ್ವೈಕಲ್ ಸ್ಪಾಂಡಾನ್ ಅಂದರೆ 7 ಮೂಳೆಗಳಿರುತ್ತೆ, C1 C2 C3 C4 C5 C6 C7 ಅಂತ ಇಲ್ಲಿ ತನಕ ಇರುತ್ತೆ. ಹೌದು ಡಾಕ್ಟ್ರೆ ನನಗೆ ಚೆನ್ನಾಗಿ ಗೊತ್ತು, ನೀವು ಹೇಳಿದ ತಕ್ಷಣ ಯಾವಾಗ ಬಂತು ನನಗೆ C6 C7 ಎಲ್ಲ ಕರ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರು ಅಂತ ಮುಂಚೆಲ್ಲ ನೋಡ್ತೀವಲ್ಲ, ಇವುದು ಕಾಲರ್ ಹಾಕೊಂಡು ಕೂತಿರ್ತಾರೆ. ದಿಸ್ ಇಸ್ ಕಾಲ್ಡ್ ಅಸ್ ಸರ್ವೈಕಲ್ ಸ್ಪಾಂಡೈಲೈಟಿಸ್ ಆರ್ ಆರ್ಥ್ರೈಟಿಸ್. ಎಲ್ಲ ಆಲ್ ಸಂಧಿವಾತ ಇಸ್ ಕಾಲ್ಡ್ ಅಸ್ ಆರ್ಥ್ರೈಟಿಸ್. ಸಾಧಾರಣವಾಗಿ ಮಧ್ಯದಲ್ಲಿ ಇರೋದು ಬೋನ್ಸ್ ಇರುತ್ತಲ್ಲ, ಥೊರಾಕ್ಸಿಕ್ ಬೋನ್ಸ್ ಅಂತ ಹೇಳ್ತೀವಲ್ಲ, ಅದು ಆರೋಗ್ಯವಾಗಿ ಇರುತ್ತೆ. ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ನಲ್ಲಿ ಮಾತ್ರ ಥೊರಾಸಿಕ್ ಟಿ ಸ್ಟ್ಯಾಂಡ್ಸ್ ಫಾರ್ ಟಿ ಒಂದು 12 vertebrae ಇರುತ್ತೆ, ಅದು ಸಾಧಾರಣವಾಗಿ ಆರೋಗ್ಯವಾಗಿರುತ್ತೆ. ಅದಾದ ಮೇಲೆ ತಿರ್ಗಿ ಎಲ್ಲರಿಗೂ ಗೊತ್ತು L4 L5 ಲಂಬಾರ್, ಆ ಲೋಯರ್ ಬ್ಯಾಕ್ ಪೈನು, ಯಾವಾಗ ಲಂಬಾರ್ ಲಾರ್ಡೋಸಿಸ್ ಅಂತ ಹೇಳ್ತೀವಿ ನಾವು, ಒಳಗಿರೋದು ಬಂದು ಏನೋ ಬ್ಯಾಕ್ ಪೈನ್ ಬಂದ್ಬಿಡುತ್ತೆ. ಬ್ಯಾಕ್ ಪೈನ್ ಸಾಧಾರಣ ಕೇಳಿರಬೇಕು. ಸ್ಲಿಪ್ ಡಿಸ್ಕ್ ಅಂತ ನಾವು ಹೇಳ್ತೀವಿ ನಾವು. ಸೊ ಸ್ಲಿಪ್ ಡಿಸ್ಕ್ ಆಲ್ಸೋ ಇಸ್ ಆರ್ಥ್ರೈಟಿಸ್. ಸಾಧಾರಣವಾಗಿ ಹೇಳಿದ ನಾನು ಚಿಕ್ಕ ಮಗು ಈ ಥರ ಎಕ್ಸಸೈಸ್ ಮಾಡಬೇಕು. ಆಮೇಲೆ ವಾಟ್ ವಿ ಕಾಲ್ ಎಸ್ ಎಕ್ಸ್ಟ್ರೀಮಿಟೀಸ್ ಅಂತ ಹೇಳ್ತೀವಿ. ಇಟ್ ಇಸ್ ಕಾಲ್ ಅಪೆಂಡಿಕ್ಸ್. ಇದು ಇಸ್ ಕಾಲ್ ಆಕ್ಸಿಯಲ್ ಸ್ಕೆಲಿಟನ್, ಮೂಲಾಧಾರ ಅಂತ ಹೇಳ್ಬೋದು. ಈ ಪಕ್ಕದಲ್ಲಿ ಇರೋದು ಅಪೆಂಡಿಕ್ಯುಲಾರ್ ಅಂದರೆ ಸೇರಿಸ್ಕೊಳ್ತಾ ಇದೀವಿ ನಾವು. ಇಲ್ಲೂ ಒಂದು 32, ಇಲ್ಲೂ ಒಂದು 32, ಇದೊಂದು 64 ಬೋನ್ ಇದೆ.
ಆಕ್ಸೆಲ್ ಸ್ಕರ್ಟ್ನಲ್ಲಿ 9 ಬೋನ್ ಇದೆ. ಈಗ ಕಾಲ್ನಲ್ಲಿ ಇದೆಲ್ಲ ಈಗ ಇಷ್ಟನ್ನ ಹೇಳಿದ್ರೆ ನಾವು ಎಲ್ಲ ವಾರ್ಮಿಂಗ್ ಅಪ್ ಎಕ್ಸಸೈಸ್ ಮಾಡ್ತಾ ಇದ್ದೀರಾ. ಅದಾದಮೇಲೆ ಏನು ಮಾಡಬೇಕು ಅಂದರೆ, ಈಗ ಮಂಡಿ ತುಂಬ ನೋವು ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಮಂಡಿಗೆ ಬರದೇ ಇರೋಕ್ಕೆ ಏನು ಮಾಡಬೇಕು, ಕೂತ್ಕೊಂಡು ಎತ್ಕೊಳ್ಬೇಕು. ನೀವು ಚಿಕ್ಕ ಹುಡುಗರಾಗಿತ್ತು ಅಂದರೆ ಅವಾಗ ಏನು ಮಾಡ್ತಾಯಿದ್ರು, ಕಣೋ ಬೆಳಗ್ಗೆ ಎದ್ದು ಹೋದ ತಕ್ಷಣ ಗಣಪನ ಹೋಗಿ ಒಂದು 10 ಬಸ್ಕಿ ಹೊಡೀರಿ ಅಂತ ಹೇಳ್ತಾ ಇದ್ರು. ಇವಾಗ ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಅಮ್ಮ ಅಪ್ಪ ಹೇಳ್ತಾ ಇದ್ದಾರಾ ನಿಮಗೆಲ್ಲ ನೀವು ಮಾಡ್ತಾ ಇದ್ರು. ಇದೇನಾಯಿತು ಅಂದರೆ ನೀವು ಮಾಡ್ತಾ ಇಲ್ವಲ್ಲ, ಇದು ಜಪಾನ್ ಹೋಗ್ಬಿಟ್ಟಿದೆ. ಜಪಾನ್ ಹೋಗಿ ಜಪಾನ್ನಲ್ಲಿ ಇವಾಗ ಇದನ್ನು ಹೇಳ್ತಾ ಇದ್ದಾರೆ, ದಿಸ್ ಇಸ್ ಕಾಲ್ಡ್ ಆಸ್ ಸೂಪರ್ ಬ್ರೈನ್ ಯೋಗ ಅಂತ. ನಿಮಗೆ ಈ ಬಸ್ಕಿ ಹೊಡೆದು ನಿಮಗೆ 10,000 ಅಲ್ಲಿ ಒಂದು ಎನ್ಸು 20,000 ಎನ್ಸು ಅವ್ರು ತಗೊಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ, ದಿಸ್ ಇಸ್ ಬ್ಯೂಟಿಫುಲ್ ಎಕ್ಸಸೈಸ್. ಮೇಲಿಂದ ಕೆಳಗೆ ಕೂತ್ಕೊಂಡಿರ್ತಾ ಇರುವಾಗ ದ ಅಪೆಂಡಿಸ್ಕುಲರ್ ಸ್ಕೆಲಿಟನ್ ಅಂತ ಹೇಳ್ತೀವಲ್ಲ ನಾವು, ದಟ್ ಲೋಯರ್ ಎಕ್ಸ್ಟ್ರಿಮಿಟೀಸ್ ಆ್ಯಂಡ್ ಅಪ್ಪರ್ ಎಕ್ಸ್ಟ್ರಿಮಿಟೀಸ್ ಎರಡು ಆರೋಗ್ಯವಾಗಿ ಬರಬೇಕು ಅಂದರೆ ನೀವು ಈ ಥರ ಎಕ್ಸಸೈಸ್ ಮಾಡಬೇಕು. ಈ ಥರ ನೀವು ಮಾಡ್ತಾ ಇಲ್ಲ, ಪುಸ್ತಕ ಎತ್ಕೊಂಡು ಹೋಗ್ತಾ ಇದ್ದೀರಾ, ವಾಟ್ ಹಸ್ ಹ್ಯಾಪನ್, ಈವನ್ ಚಿಕ್ಕ ಮಕ್ಕಳಿಗೆ ವಿ ಯೂಸ್ ಟು ಕಾಲ್ ಜುವೈನೈಲ್ ಅಂದರೆ ಚಿಕ್ಕವರು. ನೀವೆಲ್ಲ ಈಗ ಜುವೈನಲ್ ಕೇಸಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಜುವೈನೈಲ್ ಅಂದರೆ ನೀವು ಚಿಕ್ಕ ಮಕ್ಕಳಾಗಿರೋದು, ಅವರು ಸರಿಯಾಗಿ ಒಂದು ಅಭ್ಯಾಸ ಆಡ್ತಾ ಇಲ್ಲ, ಹೊರಗೆ ಹೋಗಿ ಒಂದು ಪಾರ್ಟಿಸಿಪೇಷನ್ ಮಾಡ್ತಾ ಇಲ್ಲ, ಒಂದು ಫಿಸಿಕಲ್ ಎಕ್ಸಸೈಸ್ ಅಂತ ಹೇಳ್ತೀವಲ್ಲ ಅದು ಇಲ್ಲದೆ ಇರೋದ್ರಿಂದ ಅವ್ರಿಗೂ ಜುವೈನೈಲ್ ಆರ್ಥರೈಟಿಸ್ ಅಂತ ಅವರು ಕೂಡ ಬರ್ತಾ ಇದೆ. ಸೊ ಚಿಕ್ಕ ಮಕ್ಕಳು ಸರಿಯಾಗಿ ಎಕ್ಸಸೈಸ್ ಮಾಡ್ತಾ ಇಲ್ಲ, ಸೂಪರ್ ಬ್ರೈನ್ ಯೋಗ ಅಂತ ಫಾರಿನ್ ಹೋಗ್ಬಿಡಿದೆ ಅಂತ ಹೇಳಿದ್ನಲ್ಲ ತಮಾಷಾ ಥರ. ಸೊ ಈ ಥರ ಮಾಡೋದ್ರಲ್ಲಿ ತುಂಬ ಅನುಕೂಲ ಇದೆ. ಈ ಥರ ಬಸ್ಕಿ ಹೊಡಿತೀವಿ ಅಂತ ಹೇಳ್ತೀವಲ್ಲ ನಾವು, ನಮ್ಮ ತಮಿಳಿನಲ್ಲಿ ಹೇಳ್ತಾರೆ ತೋಪು ಕರ್ಣಂ ಆರ್ ತಪ್ಪು ಕರ್ಣಂ ಅಂತ ಹೇಳ್ತಾರೆ. ಅಂದರೆ ಕರ್ಣ ಅಂದರೆ ಕಿವಿ, ಈ ರೈಟ್ ಬ್ರೈನ್ ಈಸ್ ಗಿವಿಂಗ್ ಅ ಕಮ್ಯಾಂಡ್, ಆವಾಗ ರೈಟ್ ಬ್ರೈನ್ ಈಸ್ ಗಿವಿಂಗ್ ಅ ಕಮ್ಯಾಂಡ್ ಟು ದ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಅಂತ ಹೇಳ್ಬೋದು. ಅದೇ ಥರ ಲೆಫ್ಟ್ ಸೈಡ್ ಆಫ್ ದ ಕಮ್ಯಾಂಡ್, ಬ್ರೈನ್ ಕಮ್ಯಾಂಡ್ ಟು ದ ಕಮಿಂಗ್ ಟು ದ ರೈಟ್ ಸೈಡ್ ಆಫ್ ದ. ಅದಕ್ಕೆ ನೋಡಿದ್ರೆ ಆ ತಪ್ಪು ಕರ್ಣ ಅಂದರೆ ಉಲ್ಟಾ ನಾವು ಇಡ್ತೀವಿ. ನಾವು ಬಲ ಕೈನ ಎಡ ಕೈನಲ್ಲಿ ಇಡ್ತೀವಿ, ಕಿವಿಯನ್ನು ಎಡ ಕಿವಿಯನ್ನು ಬಲ ಕೈನಲ್ಲಿ ಇಡ್ತೀವಿ. ಸೊ ದಿಸ್ ಹಸ್ ಗಾನ್ ಇನ್ ಟು ಜಪಾನ್. ಸೊ ಅದರಿಂದ ಏನು ಮಾಡಿ, ಬ್ಯೂಟಿಫುಲ್ ಆಗಿ ನಿಮ್ಮ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಈ ಥರ ವಾರ್ಮಿಂಗ್ ಅಪ್ ಎಕ್ಸಸೈಸ್ ಹೇಳಿದ್ನಲ್ಲ, ಆ ಕತ್ತಿಂದ ಸ್ಟಾರ್ಟ್ ಮಾಡ್ತು ಅಂದರೆ ಇವಾಗ 206 ಮೂಳೆಗಳು ಚೆನ್ನಾಗಿರುತ್ತೆ. ಆವಾಗ ಏನೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಲ್ಲ, ಆರ್ಥ್ರೈಟಿಸ್ ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲದೆ ಚೆನ್ನಾಗಿರುತ್ತೆ. ಆಯ್ತಪ್ಪ, ಆರ್ಥ್ರೈಟಿಸ್ ಬಂತು, ಯಾವಾಗಲೂ ನೋವು ನೋವು ನೋವು, ರುಬಾರ್, ಕ್ಯಾಲಾರ್, ಡೋಲಾರ್, ಟ್ಯೂಮಾರ್, ಫಂಕ್ಷನ್ಲೆಸ್ಸೇ ಎಲ್ಲ ಬಂದ್ಬಿಟ್ಟಿದೆ. ಈಗ ನಾನೀಗೇನು ಮಾಡಲಿ? ಇವಾಗ ಪೇನ್ ಕಿಲ್ಲರ್ ತೊಗೊಳ್ತಾ ಇದ್ದೀರ. ಪೇನ್ ಕಿಲ್ಲರ್ 1 ದಿವಸ ತೊಗೋಬೋದು, 2 ದಿವಸ ತೊಗೋಬೋದು. ಆವಾಗ ಒಂದು ಗ್ಯಾಸ್ಟ್ರಿಕ್ ಇರಿಟೇಷನ್ ಬರುತ್ತೆ. ಆಯುರ್ವೇದನಲ್ಲಿ ಒಂದು ಪಿಳ್ಸಲ್ ಅಂತೆಲ್ಲ ಹೇಳ್ತಾರೆ. ಒಳ್ಳೆ ಆಯಿಲ್ ಮಸಾಜ್ ಎಲ್ಲ ಮಾಡ್ತಾ ಇದ್ದಾರೆ. ಸಾಧಾರಣವಾಗಿ ನಾವು ದೋಸದ ಡೇಸ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಶನಿವಾರ ಆಯಿತು ಅಂದರೆ ಗಂಡಸರೆಲ್ಲ ಎಣ್ಣೆ ಸ್ನಾನ ಮಾಡ್ತಾಯಿದ್ರು, ಹೆಂಗಸರೆಲ್ಲ ಫ್ರೈಡೇ ಒಂದೊಂದು ಶುಕ್ರವಾರದಲ್ಲಿ ಎಣ್ಣೆ ಸ್ನಾನ ಮಾಡ್ತಾಯಿದ್ರು. ಈ ಅಭ್ಯಾಸ ಎಲ್ಲ ಹೇಳಿದ್ನಲ್ಲ, ಆಯುರ್ವೇದ ಇಸ್ ಅ ಸ್ಟೈಲ್ ಆಫ್ ಲಿವಿಂಗ್. ಈ ಥರ ಒಂದು ಆರೋಗ್ಯವಾದ ಒಂದು ದಾರಿ ಇತ್ತು, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ವಿ. ಆವಾಗ ಏನಾಗ್ತಾ ಇತ್ತು, ನಿಮಗೆ ಈ ಥರ ಸಂಧಿವಾದಗಳೆಲ್ಲ ಕಮ್ಮಿ ಆಗ್ತಾ ಇತ್ತು.